ಡಿಕೆ ಸಂಪುಟದಲ್ಲಿ 10 ಮಂದಿಗೆ ಜಾಕ್ಪಾಟ್ ಬಲಿದು ಬಂದಿದೆ. ಹಿರಿತನ ಹೊಸ ಮುಖಗಳಿಗೆ ಹೈಕಮಾಂಡ್ ಮಣಿ ಹಾಕಿದೆ. ಪಿಎಂ ನರೇಂದ್ರ ಸ್ವಾಮಿ, ಕೆಎಸ್ ಬಸವಂತಪ್ಪ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಎಚ್ ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ವಿಜಯಾನಂದ ಕಾಶಪ್ಪನವರು ಹಾಗೆ ಲಕ್ಷ್ಮಣ ಸವದಿ ಇವರೆಲ್ಲರೂ ಕೂಡ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳು. ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ರು. ಡಿಕೆ ಶಿವಕುಮಾರ್ ಕೂಡ ಕೆಲವೊಂದಿಷ್ಟು ಜನಗಳ ಪಟ್ಟಿಯನ್ನ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇಂಥವರು ನನ್ನ ಲಿಸ್ಟ್ ನಲ್ಲಿದ್ದಾರೆ, ಯಾರು ಸೂಕ್ತ ಅನಿಸ್ತಾರೆ ಆ ಸ್ಥಾನವನ್ನ ಕೊಡಿ ಅವರಿಗೆ ಅಂತ ಹೇಳಿ ಕೂಡ ಬಿಗಿಪಟ್ಟನ್ನ ಹಿಡಿದಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂತಂದ್ರೆ ಹಲವು ದಿನಗಳಿಂದಲೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಈ ಸಚಿವ ಸಂಪುಟ. ಫಸ್ಟ್ ಲಿಸ್ಟ್ ಏನೋ ರೆಡಿ ಆಗಿತ್ತು, ಅದ್ರ ಬಗ್ಗೆ ಅಷ್ಟೊಂದು ತಲೆನೋವು ಇರಲಿಲ್ಲ. ಯಾವಾಗ ಈ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಏನಿದೆ, ಸಾಕಷ್ಟು ನಿದ್ದೆಗಡಿಸಿತ್ತು ಎಲ್ರಿಗೂ ಕೂಡ. ನಾವು ಆಯ್ಕೆ ಆಗ್ತೀವಾ ಇಲ್ವಾ ಈ ಬಾರಿ, ನಮಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವಾ ಅನ್ನುವಂತಹ ಒಂದು ಕುತೂಹಲ ಮೂಡ್ಬಿಟ್ಟಿತ್ತು ಅವರಲ್ಲಿ. ತಳಮಳ ಉಂಟಾಗಿತ್ತು, ಗೊಂದಲ ಉಂಟಾಗ್ಬಿಟ್ಟಿತ್ತು. ಈಗ ಫೈನಲಿ ಅಂತಿಮ ಮುದ್ರೆ ಬಿದ್ದಿರುವಂತದ್ದು. ಈಗ ನೂತನ ಸಚಿವರ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ರವಾನೆ ಮಾಡಿದೆ.